ಈ ದತ್ತನ್ನ ನೋಡಿದ ಮೇಲೂ ಮಾತಾಡಿಸದೆ ಹೋಗುವಷ್ಟು ದಿಮಾಕು. ದತ್ತಣ್ಣ ನೀನೇನು ಇಲ್ಲಿ? ಓ, ಆ ಪಾರ್ಕಲ್ಲಿ ವಾಕ್ ಮಾಡಿದ್ರೆ ನಾನು ನೆನಪಾಗ್ತೀನಿ ಅಂತಾನ? ನೆಗೆದು ಬಿತ್ತು. ಆ ಪಾರ್ಕು ಚಿಕ್ಕದು, ನಿನಗೆ ವಯಸ್ಸಾಗಿರೋದ್ರಿಂದ ಹೆಚ್ಚಿಗೆ ರೌಂಡ್ ಹಾಕೋಕ್ಕಾಗೋಲ್ಲ ಅಂತ ನಾನು ನಿನ್ನ ಜೊತೆ ಅಲ್ಲಿಗೆ ಬರ್ತಿದ್ದೆ. ಆದರೆ ಈಗ ಪಕ್ಕದ ರೋಡಲ್ಲಿರೋ ಪಾರ್ಕು ದೊಡ್ಡದು, ನಾನು ಒಬ್ಬನೇ ಇರೋದ್ರಿಂದ ಅಲ್ಲಿ ವಾಕ್ ಮಾಡೋಣ ಅಂತ ಹೊರಟಿದ್ದೀನಿ. ಓ, ನಂಬದೆ. ನನ್ನ ವಿಷಯ ಬಿಡು. ನೀನೇನು ಬೆಳಗಾಗೆದ್ದು ಈ ಕಡೆ, ಅದು ಟವಲ್ ಹಾಕ್ಕೊಂಡು? ಆಷಾಢ ಅಲ್ವಾ ದತ್ತಣ್ಣ, ತಣ್ಣ ಗಾಳಿ. ಇದೇನಿದು ಇಷ್ಟೊಂದು ಹಾಲಿನ ಪ್ಯಾಕೆಟು? ನಿನ್ನ ತಮ್ಮನ ಮನೆ ಈ ಏರಿಯಾದಲ್ಲಲ್ವಲ್ಲ, ನೀ ಏನು ಮಾಡ್ತಿದ್ದೀಯಾ ಇಲ್ಲಿ? ಅದು ನನ್ನ ತಮ್ಮ ಇಲ್ಲೊಂದು ಹೋಟ್ಲ್ ಇಟ್ಟಿದ್ದಾನೆ ಇದೇ ಏರಿಯಾದಲ್ಲಿ. ಮನೆಯಲ್ಲಿ ಕೂತಿರೋ ನಂಗೆ ಬೇಜಾರಾಗುತ್ತಲ್ವಾ, ಅದಕ್ಕೆ ತೊಗೊಂಡು ಹೊರಟಿದ್ದೀನಿ. ಅಲ್ವೋ, ಇಷ್ಟೊಂದು ಹಾಲಿನ ಪ್ಯಾಕೆಟ್ ಇಟ್ಕೊಂಡು ನಡ್ಕೊಂಡು ಹೊರಟಿದ್ದೀಯಲ್ಲ, ಈ ವಯಸ್ಸಲ್ಲಿ ಯಾಕೋ ಇದೆಲ್ಲ ನಿನಗೆ? ನಿಜ ಹೇಳು, ನೀನು ಆರಾಮಾಗಿದ್ದೀಯಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ ದತ್ತಣ್ಣ. ನನಗೇನಾಗಿದೆ, ಅಕಸ್ಮಾತ್ ನನಗೇನಾದರೂ ಸಮಸ್ಯೆ ಬಂತು ಅಂತ ಇಟ್ಕೋ, ನನ್ನ ಹೆಂಡತಿ ಜೊತೆಗಿದ್ದಾಳೆ, ಜೊತೆಗೊಬ್ರು ಇದ್ದಾರೆ ಅನ್ನೋ ಸಮಾಧಾನ ಇದ್ದು ಬಿಟ್ರೆ ಅರ್ಧ ಸಮಸ್ಯೆ ಪರಿಹಾರ ಆದಂಗೆ ನೋಡು. ಒಳ್ಳೆ ಮನಸ್ಸಿನವರು ಜೊತೆಯಲ್ಲಿದ್ದರೆ ಎಂಥ ಕಷ್ಟ ಬಂದರೂ ಎದುರಿಸ್ಬೋದು ದತ್ತಣ್ಣ. ನಂಗೇನು ಕಷ್ಟ ಇಲ್ಲ ದತ್ತಣ್ಣ. ಅಂದರೂ ಗೋದಾವರಿ ಇರೋರ್ಗೂ ನನಗೆ ಯಾವ ಭಯನೂ ಇಲ್ಲ ನೋಡು ದತ್ತಣ್ಣ. ತಮ್ಮ ಕಾಯ್ತಿರ್ತಾನೆ, ನಾ ಇನ್ನು ಬರ್ತೀನಿ ದತ್ತಣ್ಣ. ಹುಷಾರು, ಏನಾದ್ರು ಇದ್ರೆ ಫೋನ್ ಮಾಡು. ಆಯ್ತು ದತ್ತಣ್ಣ. ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಕ್ಕೆ ತುಳಸಿಯವ್ರಿಗೂ ಕೆಟ್ಟ ಹೆಸರು ಬರೋಕ್ಕಾಗ್ಬಿಡ್ತಾ? ದತ್ತ ಅವರು ತುಳಸಿಯವ್ರಿಗೆ ಈ ವಿಚಾರ ಗೊತ್ತಾಗೋದು ಬೇಡ ಅಂತ ಮೆಸೇಜ್ ಮಾಡಿದ್ರು. ತುಳಸಿಯವ್ರಿಗೆ ಗೊತ್ತಾಗದೇ ಇದ್ದರೂ ಅವ್ರ ಮನೆಯವರಿಗೆಲ್ಲ ಈ ವಿಷಯ ಗೊತ್ತಾಗಿರುತ್ತಲ್ವ? ನನ್ನ ಬಗ್ಗೆ ಏನು ಅಂದ್ಕೊಂಡಿರ್ಬೋದು? ಎಷ್ಟು ನೋವಾಯಿತು ಅವ್ರಿಗೆಲ್ಲ. ತುಳಸಿಯವರಿಗೆ ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನು ಹೇಳ್ಕೊಳ್ಳೋದು ಹೇಗೆ ಅಂತ ಕಷ್ಟಪಡ್ತಿದ್ದೆ. ಆದರೆ ಇಷ್ಟಾದ ಮೇಲೆ ಯಾಕೋ ಇದನ್ನು ಹೇಳೋಕ್ಕೆ ಸರಿಯಾದ ಸಮಯ ಬಂದಿಲ್ಲ ಅನ್ನಿಸ್ತಿದೆ. ಸದ್ಯಕ್ಕೆ ಅವರಿಗೆ ಗೊತ್ತಾಗದೇ ಇರೋದೇ ಒಳ್ಳೆಯದು. ಮಾವ. ಹಾಂ ಪೂರ್ಣಿ. ಏನು ಇಷ್ಟು ಬೇಗ ರೆಡಿ ಆಗ್ತಿದ್ದೀರಾ? ಹಾಂ, ಸ್ವಲ್ಪ ಕೆಲಸ ಇತ್ತು, ಕೆಲವು ಫೋನ್ ಕಾಲ್ಸ್ ಮಾಡೋದಿತ್ತು. ನಿನ್ನೆನೇ ಮಾಡಬೇಕಾಗಿತ್ತು, ಆದರೆ ನಿನ್ನೆ ಬಂದಮೇಲೆ ಏನೇನೋ ಆಯ್ತಲ್ಲ, ಅದಕ್ಕೆ ಬೇಗ ಹೋಗಿ ಮಾಡೋಣ ಅಂತ. ಪೂರ್ಣಿ, ನಿನ್ನೆ ನಾನು ಈಗ ಅದೇ ವಿಷಯ ಮಾತಾಡೋಕ್ಕೆ ಬಂದೆ ಮಾವ. ನಿನ್ನೆ ರಾತ್ರಿ ಎಲ್ಲರೂ ಕೋಪದಲ್ಲಿದ್ದರು. ನಾನು ನಿಮ್ಮ ಹತ್ರ ಮಾತಾಡಿದ್ರೆ ಅದು ಇನ್ನೇನೋ ಆಗುತ್ತೆ ಅಂತ ನಾನು ಸುಮ್ಮನಾದೆ. ಅಭಿ ಆಗಲಿ ನಿಮ್ಮ ಹತ್ರ ಆ ರೀತಿ ಮಾತಾಡಬಾರ್ದಾಗಿತ್ತು. ನೊಂದ್ಕೋಬೇಡಿ ಪ್ಲೀಸ್. ಇದೇನು ಹೊಸ್ತಾ ಪೂರ್ಣಿ? ನನಗೆ ನನ್ನ ಬಗ್ಗೆ ಹೀಗಂದ್ರಲ್ಲ ಅನ್ನೋದಕ್ಕಿಂತ ತುಳಸಿಯವ್ರ ಬಗ್ಗೆ ಚಿಂತೆ ಆಗಿದೆ. ಅವರು ಮೊದಲೇ ಸೂಕ್ಷ್ಮ, ಇದನ್ನೆಲ್ಲ ಹೇಗೆ ತಗೋತಾರೋ? ನನಗೂ ಅದೇ ಟೆನ್ಷನ್ ಮಾವ. ಇರೋದ್ರಲ್ಲಿ ಅವ್ರ ಮುಖ ಒಂದು ಕಾಣಿಸ್ತಿಲ್ಲ. ಅವ್ರ ಮನೆಯಲ್ಲಿ ತುಳಸಿಯವ್ರಿಗೆ ಈ ವಿಚಾರ ಗೊತ್ತಾಗ್ತಿರೋ ಹಾಗೆ ಮುಚ್ಚಿಟ್ಟಿದ್ದಾರೆ ಪೂರ್ಣಿ. ಸದ್ಯ ತುಳಸಿ ಅಮ್ಮನಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗದೇ ಇರುವಾಗ ನೋಡ್ಕೋಬೇಕು ಮಾವ. ಹ್ಞೂ ಪೂರ್ಣಿ, ಪಾಪ ತಮ್ಮ ಮನೆ, ತಮ್ಮ ಮಗ, ಮಾವ, ಸೊಸೆ ಅಂತ ಆರಾಮಾಗಿದ್ದರು. ಈಗ ನನ್ನ ಸ್ನೇಹ ಮಾಡಿ ಅವ್ರ ಹೆಸರು ಹಾಳಾಗುವಾಗಾದರೆ ನೋವಾಗುತ್ತೆ. ನಿಮ್ಮ ಇದೇ ಗುಣ ಮಾವ ನನಗಿಷ್ಟ ಆಗೋದು. ನಿಮಗೆ ನೋವಾಗಿದ್ರು ಅದನ್ನು ತೋರಿಸ್ಕೊಳ್ದೆ
ಬೇರೆಯವ್ರಿಗೆ ನೋವಾಗಬಾರ್ದು ಅಂತ ಬಯಸ್ತೀರ. ಟೆನ್ಷನ್ ಮಾಡ್ಕೋಬೇಡಿ. ಇಷ್ಟು ದಿನ ಏನೇ ತೊಂದರೆ ಬಂದರೂ ನಿಮ್ಮ ಒಳ್ಳೆ ಗುಣ ನಿಮ್ಮನ್ನು ಕಾಪಾಡಿದೆ, ಮುಂದೆನೂ ಕಾಪಾಡುತ್ತೆ. ನೀನು ಹೀಗೆ ಸಮಾಧಾನ ಮಾಡ್ತಿದ್ರೆ ನನ್ನ ಮನಸ್ಸಿಗೂ ನೆಮ್ಮದಿ. ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಏನಾಗುತ್ತೋ ನೋಡೋಣ. ಸದ್ಯಕ್ಕೆ ದತ್ತ ಹೇಳಿರೋ ಹಾಗೆ ಈ ವಿಚಾರ ತುಳಸಿಯವರಿಗೆ ಗೊತ್ತಾಗದಿರೋ ಹಾಗೆ ನೋಡ್ಕೊಳ್ಳೋಣ ಅಷ್ಟೇ. ಹೌದು ಮಾವ, ನಿಜ ಹೇಳಬೇಕು ಅಂದರೆ ಈ ವಿಷಯನ ಶಾರ್ವರಿ ಅತ್ತೆ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ನೂರು ವರ್ಷ ಆಯಿಸು ನಿನಗೆ ಶಾರ್ವರಿ. ಬಾ. ಭವ, ನಿನ್ನೆ ಆಗಿರೋ ವಿಷಯ ದೊಡ್ಡದಾಗದೇ ಇರೋ ಹಾಗೆ ನಾವೇ ಪ್ರೆಸ್ಸಿಗೆ ಸ್ಟೇಟ್ಮೆಂಟ್ ಕೊಡೋಣ ಅಂದ್ಕೊಂಡಿದ್ದೀನಿ. ಜೊತೆಗೆ ಫೇಮಸ್ ಜರ್ನಲಿಸ್ಟ್ ಪ್ರಭಾಕುಮಾರಿ ಇದ್ದಾರಲ್ಲ, ಅವ್ರ ಜೊತೆ ನಿಮ್ಮ ಇಂಟರ್ವ್ಯೂ ಮಾಡಿಸಿ ಎಲ್ಲ ವಿಷಯನ ಕ್ಲಿಯರ್ ಮಾಡಿಬಿಟ್ರೆ ಈ ವಿಷಯ ದೊಡ್ಡದಾಗಲ್ಲ ಅಂತ ನನಗನ್ನಿಸ್ತು. ಅರೇಂಜ್ ಮಾಡಿಬಿಡ್ತೀನಿ ಭಾವ. ಇವಾಗ ಇದೆಲ್ಲ ಬೇಡ ಶಾರ್ವರಿ. ನಾವೇ ಯಾಕೆ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋಣ ಹೇಳು. ಸದ್ಯಕ್ಕೆ ಇದನ್ನು ಇಲ್ಲಿಗೆ ಬಿಟ್ಬಿಡೋಣ. ಸರಿ ಭಾವ, ನೀವು ಹೇಗೆ ಹೇಳ್ತೀರೋ ಹಾಗೆ. ಪೂರ್ಣಿ, ಅಭಿ ಮದುವೆಗೆ ಬಟ್ಟೆ ಶಾಪಿಂಗ್ ಇದೆ, ನೆನಪಿದೆ ತಾನೆ? ಹಾಂ ಅತ್ತೆ. ಗುಡ್ ಮಾರ್ನಿಂಗ್ ಬಾಸು. ಇಷ್ಟು ಬೇಗ ಎದ್ದಿದ್ದೀನಿ, ಆದರೂ ಮುಖ ಗಂಟಾಕೊಂಡಿದ್ದಿಲ್ಲ ಬಾಸು. ಏನಾಯ್ತು? ನಿನ್ನೆ ನಾನು ಊಟ ಮುಗಿಸಿ ಬರೋ ಅಷ್ಟರಲ್ಲಿ ನಿದ್ದೆ ಮಾಡಿಬಿಟ್ಟಿದ್ಯಾ? ಅದು ಕೋಪನ? ಆಫೀಸಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಸುಸ್ತಾಗಿತ್ತಲ್ಲ, ನಿದ್ದೆ ಬಂದ್ಬಿಡ್ತು. ನೀನು ನಿದ್ದೆ ಮಾಡಿದ್ದಕ್ಕಲ್ಲ, ನೆನ್ನೆ ನೀನು ಡೈನಿಂಗ್ ಟೇಬಲ್ನಲ್ಲಿ ಅಮ್ಮನ ಹತ್ರ ನಡ್ಕೊಂಡಿದ್ದ ರೀತಿ ನನಗಿಷ್ಟ ಆಗಲಿಲ್ಲ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಬಂದೆ, ನೀನು ನಿದ್ದೆ ಮಾಡಿಬಿಟ್ಟಿದ್ದೆ. ನಾನೇನು ಮಾಡಿದೆ ಬಾಸು? ನಾನಿಂದ ಮಾತಾಡಲಿಲ್ವಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ಅಮ್ಮ ತುಂಬ ಸೂಕ್ಷ್ಮ. ನೀನೇನೂ ಮಾತಾಡಿದೆ, ಊಟನೂ ಸರಿಗೆ ಮಾಡಿದೆ, ಹಾಗೆ ಎದ್ದು ಬಂದುಬಿಟ್ರೆ ಅವ್ರಿಗೆ ನೋವಾಗಲ್ವಾ? ಅವರು ರಾತ್ರಿ ಎಲ್ಲ ಯೋಚನೆ ಮಾಡಿರ್ತಾರೆ, ಪಾಪು ಯಾಕೆ ಹೀಗೆ ಮಾಡ್ದ ಅಂತ. ಏನೋ ಆಗ್ಬಿಟ್ಟಿದೆ ಅನ್ನೋ ಥರ ಅಮ್ಮನ ಜೊತೆ ಬಿಹೇವ್ ಮಾಡಬೇಡ. ಏನೂ ನಡೆದಿಲ್ಲ, ಎಲ್ಲ ಮೊದಲಿನ ಥರನೇ ಇದೆ ಅನ್ಕೋ. ತಾತ ಕ್ಲಿಯರಾಗಿ ಹೇಳಿದ್ರು ಅಲ್ವಾ, ಯಾವುದೇ ಕಾರಣಕ್ಕೂ ಈ ವಿಷಯ ಅಮ್ಮಂಗೆ ಗೊತ್ತಾಗಬಾರ್ದು ಅಂತ. ಅಲ್ಲ ಬಸ್ಸು, ಪಾಪನು ಬೇಗ ಎದ್ದಿದ್ದ ನೆನ್ತ್ಕೊತಾಯಿತ್ತು, ಅದಕ್ಕೆ ನಾನೇ ಕಾಫಿ ತಂದೆ. ನೀವು ಯಾಕೆ ತೊಂದರೆ ತೊಗೊಳಕ್ಕೆ ಹೋದ್ರಿ ಅಮ್ಮ? ನಾನೇ ಬರ್ತಾ ಇದ್ದೆ ಅಲ್ವಾ. ನೀನು ಈಗಾಗಲೇ ಮನೆ ಕಡೆ ಎಲ್ಲ ಸಂಭಾಳಿಸ್ಕೊಂಡು ಮಾವನವ್ರನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದೆಯಾ. ನಾನೊಂದು ಕಾಫಿ ತಂದು ಕೊಟ್ರೆ ಏನೂ ಆಗಲ್ಲ, ಕುಡಿ. ಪಾಪು, ನಿನ್ನೆ ರಾತ್ರಿ ನೀನು ಯಾಕೋ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ಯಾ ಅನ್ನಿಸ್ತು. ನಾನೇನಾದರೂ ತಪ್ಪು ಮಾಡಿದ್ನಾ ಪಾಪು? ಇಲ್ಲಮ್ಮ, ಹಾಗೇನಿಲ್ಲ. ಸ್ವಲ್ಪ ಆಫೀಸ್ ವಿಷಯದಲ್ಲಿ ಸ್ಟ್ರೆಸ್ ಆಗಿದ್ದೆ ಅಷ್ಟೆ. ಹೌದಾ? ಹೋಗಲಿ ಬಿಡು, ತುಂಬ ಒತ್ತಡ ತಗೊಂಡು ಕೆಲಸ ಮಾಡೋಕ್ಕೆ ಹೋಗಬೇಡ, ಆಯಿತಾ? ನೀವಿಬ್ಬರು ಆರಾಮಾಗಿ ಕಾಫಿ ಕುಡೀರಿ.
ಚಪ್ಪಲಿ ಕಳ. ನೀನೇನಾ ಈ ಕಡೆ? ಇಲ್ಲೇ ಸ್ವಲ್ಪ ಕೆಲಸ ಇತ್ತು ದತ್ತ. ನೀವೇನು ವಾಕಿಂಗಾ? ಇಲ್ಲ ಇಲ್ಲ, ರಂಗೋಲಿ ಬಿಡಿಸ್ತಾ ಇದ್ದೆ. ಇಷ್ಟು ಬೇಗ ವಾಕಿಂಗಾ? ನಿದ್ರಾದೇವಿಗೆ ನನ್ನನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ತಾಂಬೂಲ ಕೊಟ್ಟು ಅಕ್ಷತೆ ಕೊಟ್ಟು ಕರೆದ್ರೂ ನನ್ನ ಹತ್ರ ಬರೋಲ್ಲ. ಮನೆಗೆ ಡ್ರಾಪ್ ಮಾಡ್ಲಾ? ನಾ ಬಂದಿರೋದು ವಾಕಿಂಗ್ಗೆ, ನಿನ್ನ ಜೊತೆ ಜಾಲಿ ರೈಡ್ಗಲ್ಲ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬನ್ನಿ. ನಿನ್ನೆ ಪೇಪರ್ ವಿಷಯಕ್ಕೆ ದತ್ತ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರ. ಅದಕ್ಕೆ ಏನಾದರೂ ಪಾರ್ಕ್ ಮಾಡಾಗಿದ್ರೆ ಸ್ವಲ್ಪ ದಯಮಾಡಿಸಿ. ದತ್ತ, ಕ್ಷಮಿಸಿ, ನಿನ್ನೆ ಪೇಪರ್ ವಿಷಯಕ್ಕೆ. ಮಾಧವ, ಹೀಗೆ ಸಂಬಂಧಗಳ ಬಗ್ಗೆ ಅಪಪ್ರಚಾರ ಮಾಡೋದು ನಮ್ಮ ಪುರಾಣಗಳ ಕಾಲದಿಂದಲೂ ಬಂದಿಲ್ವಾ? ಹಾಗಾದರೆ ನೀವು ಪೇಪರಲ್ಲಿ ಬಂದಿದ್ದಕ್ಕೆ ತಲೆ ಕೆಡ್ಸ್ಕೊಂಡಿಲ್ವಾ? ನಿನ್ನೆ ತುಳಸಿ ಆಚೆ ಹೋದ ಮೇಲೆ ಈ ವಿಷಯದಲ್ಲಿ ಮನೆಯಲ್ಲಿ ಚರ್ಚೆ ಆಯಿತು. ಆಗ ನಾನು ಅವ್ರಿಗೆ ಹೇಳಿದೆ, ಅಕ್ಷರ ಅಂತಂದರೆ ಸರಸ್ವತಿಗೆ ಸಮಾನ ಅಂತ. ಈಗ ನವರಾತ್ರಿನಲ್ಲಿ ನಾವು ಗೊಂಬೆಗಳ ಜೊತೆಯಲ್ಲಿ ಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡೋದಿಲ್ವಾ? ಅಂದರೆ ಅಕ್ಷರಗಳಿಗೆ ನಾವು ದೇವರ ಸ್ಥಾನ ಕೊಟ್ಟಿದ್ದೀವಿ ಅಂತ ಅರ್ಥ. ಆ ಅಕ್ಷರಗಳನ್ನು ಮತ್ತೊಬ್ಬರ ತೇಜೋವಧೆಗೆ ಬಳಸ್ಕೊಂಡ್ರೆ ಅದು ಸರಸ್ವತಿಗೆ ಮಾಡೋ ಅವಮಾನ ಅಲ್ವಾ ಮಾಧವ? ಅಂಥವ್ರಿಗೆ ದೇವರೇ ಶಿಕ್ಷೆ ಕೊಡ್ತಾನೆ. ಅದನ್ನೇ ಸತ್ಯ ಅಂತ ನಂಬೋರು ನಂಬಲಿ. ಅವ್ರಿಗೆ ಅದು ಸುಳ್ಳು ಅಂತ ಅರ್ಥ ಮಾಡಿಸೋದಕ್ಕೋಸ್ಕರ ನಾವು ಬದುಕ್ತಾ ಇಲ್ಲ. ನನಗನ್ನಿಸ್ತಿದೆ, ಆರ್ಟಿಕಲ್ ಓದಿ ನಿಮಗೆ ನೋವಾಗಿದ್ದರೆ ನನ್ನನ್ನು ಕ್ಷಮಿಸಿ. ಆಗಲೇ ಹೇಳಿದ್ನಲ್ಲ, ನಾನು ಏನೂ ಅಂದ್ಕೊಂಡಿಲ್ಲ ಅಂತ. ನಾನು ಚಿಕ್ಕವನಾಗಿದ್ದಾಗಲಿಂದ ಅವರೇನಂತಾರೋ ಇವರೇನಂತಾರೋ ಅಂತನ್ನೋ ಯೋಚನೆಯಲ್ಲೇ ಬದುಕಿದವನು. ಆದರೆ ಇತ್ತೀಚೆಗೆ ನನಗೆ ಅನ್ಸೋಕ್ಕೆ ಶುರುವಾಗಿದೆ, ಮನುಷ್ಯ ತನ್ನ ಜೀವನದಲ್ಲಿ ಕೆಲವು ಕಾಲ ಆದರೂ ತನ್ನ ಆತ್ಮಸಾಕ್ಷಿ ಮೆಚ್ಚೋ ಹಾಗೆ ಬದುಕಬೇಕು ಅಂತ. ನನಗೆ ಈಗ ಸಮಾಜ ಏನು ಹೇಳುತ್ತೋ ಅಂತನೋ ಆತಂಕ ಇಲ್ಲ ಕಣೋ. ನನಗೆ ಸರಿ ಅನ್ಸಿದ್ರೆ ಸರಿ, ತಪ್ಪು ಅನ್ಸಿದ್ರೆ ತಪ್ಪು. ಗ್ರೇಟ್ ದತ್ತ, ಇಷ್ಟು ಬ್ರಾಡಾಗಿ ಯೋಚಿಸೋದು, ಅದು ಈ ವಯಸ್ಸಲ್ಲಿ ಅಂದರೆ. ಏನಂದೆ? ಈ ವಯಸ್ಸಲ್ಲಿ ಅಂದರೆ ನನಗೆ ವಯಸ್ಸಾಗ್ಬಿಟ್ಟಿದೆ ಅಂತಾನಾ? ಹಾಗೆಲ್ಲ ಹೇಳೋ ಧೈರ್ಯ ನನಗಿದೆಯಾ? ತಮಾಷೆ ಮಾಡಿದೆ ಬಿಡು. ನಾನು ಎಷ್ಟೇ ಹುಡುಗಾಟ ಮಾಡಿದ್ರೂ ವಯಸ್ಸು ನಿಲ್ಲೋದಿಲ್ಲ ಅಲ್ವೇನೋ? ಈಗ ನಿನ್ನನ್ನು ಒಂದು ಪ್ರಶ್ನೆ ಕೇಳ್ತೀನಿ. ಈ ಎಲ್ಲ ವಿಷಯಗಳಿಗೂ ಸಂಬಂಧ ಪಡದೇ ಇರೋಂಥ ಬೇರೆ ಪ್ರಶ್ನೆನೇ. ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀಯಾ? ನಿನ್ನ ಹೆಂಡತಿ ತೀರ್ಕೊಂಡ ಮೇಲೆ ನಿನಗೆ ಯಾವತ್ತು ಸಂಗಾತಿ ಬೇಕು ಅಂತ ಅನ್ನಿಸ್ಲಿಲ್ವಾ? ಕೂತ್ಕೋ. ಇವ್ರ ಅಮ್ಮನ ವಿಷಯ ಪೇಪರ್ನಲ್ಲಿ ಬಂದಿರೋದು ಇವಳಿಗೆ ಗೊತ್ತಿರಲ್ಲ.
ಅದನ್ನು ಮಾತಾಡ್ತಾ ಡೈವರ್ಟ್ ಮಾಡೋದು ಬೇಡ. ಮೊದಲು ನನ್ನ ಕೆಲಸ ಮುಗಿಸ್ಕೊಳ್ಳೋಣ. ನೆನ್ನೆನೆ ಬರ್ತೀನಿ ಅಂತ ಹೇಳಿದ್ಯಲ್ಲ. ಅಯ್ಯೋ ಹೊರಟಿದ್ದೆ ಕಣೆ, ಏನೋ ಅಪ್ಶಕ್ನ ಎದುರು ಬಂತು, ಬೇಡ ಅಂತ ಸುಮ್ಮನೆ ಅದೇ. ಹೋಗ್ಲಿ ಬಿಡು. ಹೀಗೆ ಅತ್ತೆ ಮಾವನ ಕಾಟ ಇಲ್ಲದೆ ಇರೋಕ್ಕೂ ಅದೃಷ್ಟ ಮಾಡಿರ್ಬೇಕಣೆ. ನಿಜ ಹೇಳಬೇಕು ಅಂದರೆ ಮನೇಲಿ ಅತ್ತೆ ಮಾವ ಇಲ್ಲದೆ ಎಲ್ಲ ಕೆಲಸನೂ ನನ್ನ ತಲೆ ಮೇಲೆ ಬಿದ್ದು ರಗಳೆ ಆಗ್ಬಿಟ್ಟಿದೆ. ಈ ಚೋಟು ಬೇರೆ ಯಾವಾಗ ನೋಡಿದ್ರು ಅಜ್ಜಿ ತಾತ ಅಂತ ಕೇಳ್ತಾನೆ ಇರ್ತಾನೆ. ನೀನೇ ಅದೃಷ್ಟವಂತೆ ಕಣೆ. ನೀನು ಹೇಗಿದ್ಯಾ ಅಂತ ಕೇಳಲ್ಲ. ಇಷ್ಟೊಂದು ಪಾರ್ಚ್ ಹೋಟೆಲಲ್ಲಿ ಇದೆಯಾ ಅಂತಂದರೆ ನೀನು ಹೇಗಿದ್ಯಾ ಅಂತ ಗೊತ್ತಾಗತ್ತೆ ಬಿಡು. ಆದರೂ ಎಷ್ಟು ದಿನ ಇಲ್ಲಿರೋಕ್ಕಾಗತ್ತೆ ಹೇಳು? ನಾನು ಹೇಳೋ ಕೆಲ್ಸಕ್ಕೆ ನೀನು ಕೈ ಹಾಕಿದರೆ ನೀನು ಸ್ವಂತ ಮನೆಯೇ ಮಾಡ್ಕೋಬೋದು. ಆಮೇಲೆ ಈ ಹೋಟೆಲೆಲ್ಲ ಯಾಕಿರ್ತೀಯ ಹೇಳು? ನಾನು ಅಷ್ಟೇ, ಇನ್ನು ಸ್ವಲ್ಪ ದಿನಕ್ಕೆ ಮನೆ ಕೆಲಸಕ್ಕೆ, ಅಡುಗೆ ಕೆಲಸಕ್ಕೆ, ಆಮೇಲೆ ಈ ಚೋಟನ್ನು ನೋಡ್ಕೊಳ್ಳೋಕ್ಕೆ ಎಲ್ಲ ಕೆಲಸಕ್ಕೂ ಒಬ್ಬೊಬ್ಬರನ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಇದ್ದೀನಿ. ಅಷ್ಟೆಲ್ಲ ಸಂಪಾದನೆ ಮಾಡ್ಬೋದೇನೆ? ಇದೇನೆ ಹೀಗೆ ಕೇಳಿಬಿಟ್ಟೆ? ನೋಡು, ಈ ಡ್ರೆಸ್ಸು 3000 ರುಪೀಸ್ದು. ನಾನು ಮೊದಲೆಲ್ಲ ಇಷ್ಟೊಂದು ಕಾಸ್ಟ್ಲಿ ಡ್ರೆಸ್ ಹಾಕೋದು ನೋಡಿದ್ಯಾ? ನೋಡು, ಈ ವಾಚು, ಈ ಬ್ರೇಸ್ಲೆಟು, ಇದೆಲ್ಲ ಆ ದುಡ್ಡಲ್ಲೇ ತೊಗೊಂಡಿದ್ದು. ಈಗ ನಾನು ಬೀದಿಲಿ ಹೋಗ್ತಾ ಇದ್ರೆ ಎಲ್ಲ ಎಷ್ಟು ಜಲಸಿಯಿಂದ ನೋಡ್ತಾರೆ ಗೊತ್ತಾ? ಒಂದಿನ ನಿಮ್ಮನೆ ಹತ್ರನೂ ಹೋಗಿ ಎಲ್ಲ ತೋರಿಸಿ ಉರ್ಸ್ಬೇಕು ಅನ್ಕೊಂತೀನಿ. ಆದರೆ ನಂದಿನಿ, ಈಗ ಅವ್ರ ವಿಷಯ ಬೇಕಾ? ನಾನು ಬೇಡ ಅಂತಾನೆ ಬಿಟ್ಟು ಬಂದಿದ್ದಲ್ವಾ? ಈಗ ಕೆಲ್ಸದ ವಿಷಯ ಹೇಳು. ಏನೇನು ವರ್ಕ್ ಇರುತ್ತೆ? ಸಂಪಾದನೆ ಎಲ್ಲ ಹೇಗಿರುತ್ತೆ? ಕೂತ್ಕೊ. ಹೇಳು, ಸಂಗಾತಿ ಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಅಲ್ಲ, ಈಗ ಯಾಕೆ ಆ ವಿಷಯ ಅಂತ ಗೊತ್ತಾಗಲಿಲ್ಲ. ಸುಮ್ಮನೆ ಹಾಗೆ ಕೇಳಿದೆ. ಚಿಕ್ಕ ವಯಸ್ಸಲ್ಲೇ ನನ್ನ ಹೆಂಡ್ತಿನ ಕಳ್ಕೊಂಡೆ. ಮಗ ಇದ್ದ, ಅವನಿಗೆ ಮದುವೆ, ಮಕ್ಕಳು ಅಂತಾಯಿತು. ಮಗ ತೀರ್ಕೊಂಡ್ಮೇಲೆ ಮನೆ, ಸೊಸೆ, ಮೊಮ್ಮಕ್ಕಳ ಜವಾಬ್ದಾರಿ ಅಂತ ಆಯಿತು. ನನಗೆ ಯಾವತ್ತೂ ಒಂಟಿ ಅಂತ ಅನ್ನಿಸ್ಲೇ ಇಲ್ಲ. ಯಾಕೆ ಅಂತಂದರೆ ತುಳಸಿ ಅಂಥ ಸೊಸೆನ ಮನೆ ತುಂಬಿಸ್ಕೊಂಡಿದ್ದೆ ನಾನು. ಮಗ ಹೋದರೂ ಜೊತೆಗೆ ಮಗಳಿದ್ದಾಳೆ ಅನ್ನೋ ಥರ ನೋಡಿಕೊಂಡ್ಳು ಅವಳು. ನಮ್ಮನ್ನು ಎಲ್ಲರೂ ಕಡೆಗಣಿಸಿದಾಗ, ಬೆಲೆ ಕೊಡ್ತಿಲ್ಲ ಅಂತಂದಾಗ ಒಂಟಿ ಅನ್ಸೋಕೆ ಶುರುವಾಗತ್ತಂತೆ. ಆದರೆ ನಾನು ಒಂಟಿ ಅನ್ಸೋದಕ್ಕೆ ತುಳಸಿ ಯಾವತ್ತೂ ಬಿಡಲೇ ಇಲ್ಲ. ಬೆಳಿಗ್ಗೆ ದೋಸೆಗೆ ಏನು ಚಟ್ನಿ ಮಾಡಲಿ ಅನ್ನೋದರಿಂದ ಹಿಡಿದು ಕೆಲಸ ಸಿಕ್ಕಿದೆ ಸೇರಿಕೊಳ್ಳ ಅನ್ನೋವರೆಗೂ ಎಲ್ಲ ನನ್ನ ಕೇಳೇ ನಿರ್ಧಾರ ಮಾಡ್ತಿದ್ಲು. ಹಾಗಂತ ಅವಳಿಗೆ ನಿರ್ಧಾರ ಮಾಡೋ ಯೋಗ್ಯತೆಯೇ ಇಲ್ಲ ಅಂತಲ್ಲ. ನನ್ನ ಸೊಸೆ ನನ್ನ ಹತ್ರ ಎಲ್ಲ ಕೇಳ್ತಾಳಲ್ಲ ಅಂತ ಅನ್ನೋ ಸಮಾಧಾನ ನನಗಿರಲಿ ಅಂತ ಹಾಗೆ ಮಾಡ್ತಾ ಇದ್ಲು. ತುಳಸಿ ತೋರಿಸೋ ಕಾಳಜಿ, ಪ್ರೀತಿನಲ್ಲಿ ನನಗೆ ಯಾವತ್ತೂ ನಾನು ಒಂಟಿ ಅಂತ ಅನ್ನಿಸ್ಲೇ ಇಲ್ಲ ಕಣೋ. ನನಗೆ ಸ್ವಂತ ಮಗಳಿದ್ದರೂ ಅವಳು ಇಷ್ಟು ಪ್ರೀತಿಯಿಂದ ನೋಡ್ಕೋತಿರ್ಲಿಲ್ಲ. ಹಾಗೆ ನೋಡಿಕೊಂಡ್ಲು. ನನಗಿಂಥ ಜೀವನ ಸಿಕ್ಕಿತ್ತು ಅಂತ ಬೇರೆ ಎಲ್ರಿಗೂ ಇಂಥದ್ದೇ ಜೀವನ ಸಿಗುತ್ತೆ ಅಂತ ಹೇಳೋದು ಕಷ್ಟ. ಅದಕ್ಕೆ ನಿನ್ನನ್ನು ಕೇಳ್ತಾ ಇದ್ದೀನಿ, ನಿನಗೆ ಯಾವತ್ತಾದರೂ ನೀನು ಒಂಟಿ ಅಂತ ಅನಿಸಿತಾ ಮಾಧವ? ಜೊತೆಗೊಬ್ಬ ಸಂಗಾತಿ ಬೇಕು ಅಂತ ಅನಿಸಿತಾ?